ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓ, ಮಲ್ಕೊಳ್ಳಲ್ವಾ ನೀನು? ಯಾಕೆ ಪೂರ್ಣಿ, ಮಗು ಮಲ್ಗಿಲ್ವಾ? ಇಲ್ಲ ಅಮ್ಮ, ಇವಳಿಗೆ ರಾಧಮ್ಮನ ಹಾಡು ಕೇಳಿ ಅಭ್ಯಾಸ ಆಗೋಗಿದೆ. ಅವ್ರು ಹಾಡಿಲ್ಲ ಅಂದ್ರೆ ಇವಳು ಮಲ್ಕೊಳ್ಳೋದೇ ಇಲ್ಲ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊದ್ದು ಮಲಗು ಮಗುವೆ, ಜೋ 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 ಜೋ. ನೋಡಿ ಎಷ್ಟು ಬೇಗ ಮಲ್ಕೊಂಡ್ಲು. ಇವಳು ಹೀಗೆ ಹಾಡು ಕೇಳ್ತಿದ್ರೆ ದೊಡ್ಡೋಳಾದ್ಮೇಲೆ ಮಾತಾಡಕ್ ಶುರು ಮಾಡಲ್ಲ, ಹಾಡು ಹೇಳಕ್ ಶುರು ಮಾಡ್ತಾಳಷ್ಟೇ. ಅದು ಒಳ್ಳೇದೇ. ಶಾರದೆ ಎಲ್ರಿಗೂ ಒಲಿಯಲ್ಲ. ನವಿಲ್ ಅಂದವಾಗಿದ್ರು ಇಂಪಾಗಿ ಹಾಡೋದು ಕೋಗಿಲೆನೆ. ಅಂದವಾಗಿದ್ದ ಮಾತ್ರಕ್ಕೆ ನವಿಲ್ಗೆ ಕೋಗಿಲೆ ಕಂಠ ಬರಲ್ಲ. ಆದ್ರೆ ನಮ್ಮನೇಲಿ ಅಂತ ಅದ್ಭುತ ಆಗಿದೆಯಲ್ಲಮ್ಮ. ನಮ್ಮನೇಲಿರೋ ನವಿಲು ಅಂದವಾಗೂ ಇದೆ, ಇಂಪಾಗೂ ಹಾಡುತ್ತೆ. ಹೌದಲ್ವಾ? ನನಗೆ ತೋಚ್ಲೇ ಇಲ್ಲ. ಅದೆಲ್ಲ ಸರಿ ಅಮ್ಮ. ನಾಳೆ ದಿನ ಇವ್ರಿಗೆ ನೆನಪಿನ ಶಕ್ತಿ ವಾಪಸ್ ಬಂದು ಇವ್ರ ಮನೆಗೆ ಹೋಗ್ಬಿಟ್ರೆ ನನ್ ಮಗುಗ್ ಹಾಡು ಹೇಳ್ಕೊಡೋರು ಯಾರು? ಇಲ್ಲ, ಇವ್ರು ಎಲ್ಲೂ ಹೋಗಲ್ಲ, ನಮ್ ಜೊತೆನೇ ಇರ್ತಾರೆ. ನೀವಿಬ್ರು ಯಾವ ಜನ್ಮದಲ್ಲಿ ಅಕ್ಕ ತಂಗಿರಾಗಿದ್ರೋ ಗೊತ್ತಿಲ್ಲ, ಈಗ ಎಷ್ಟೊಂದು ಹಚ್ಕೊಂಡಿದ್ದೀರಾ. ಈಗಲೂ ನಾವು ಅಕ್ಕ ತಂಗಿಯರೇ. ಇಷ್ಟು ಒಳ್ಳೆ ಮನಸ್ಸು ಇರೋರ್ನ ಅಕ್ಕನಾಗೋ ತಂಗಿಯಾಗೋ ಪಡೆಯೋದಕ್ಕೆ ಅದೃಷ್ಟ ಮಾಡಿರ್ಬೇಕು. ಪಾಪು ಮನೆ ತಲುಪದ್ನೋ ಇಲ್ವೋ, ಒಂದು ಫೋನ್ ಮಾಡಬೇಕು. ಹೌದಮ್ಮ, ಸಮರ್ಥ ಹೋಗಿ ತುಂಬಾ ಹೊತ್ತಾಯ್ತು. ಒಂದ್ಸರಿ ಕಾಲ್ ಮಾಡ್ಬಿಡಿ. ಸಮರ್ಥ ಎಲ್ಲಿ? ಸಮರ್ಥ ಅವ್ರ ಮನೆಗೆ ಹೋಗಿದ್ದಾರೆ. ಮನೆ ಇಲ್ಲೇ ಇದೆಯಲ್ಲ. ಅಂದ್ರೆ ಅವ್ರ ಮನೆಗೆ ಹೋಗಿದ್ದಾರೆ. ದತ್ತ ತಾತ ಇದ್ದಾರಲ್ಲ, ಆ ಮನೆಗೆ. ಮಗು ನಿದ್ದೆ ಮಾಡ್ತು, ನಾನು ಹೋಗಿ ರೂಮಲ್ಲಿ ಮಲಗಿಸ್ಬಿಟ್ಟು ಬರ್ತೀನಿ.